ಸರ್, ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಸಚಿವ ಸ್ಥಾನದ ನೂತನ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ಶ್ರೀ ಶಾಸಕರಾದ ಪ್ರಸಾದ್ ಅಬ್ಬಯ್ಯರವರು ಏನು ಅಭಿವೃದ್ಧಿಯ ಅಧಿಕಾರರು ಧಾರವಾಡ ಜಿಲ್ಲೆಯಲ್ಲಿ ಈಗಾಗಲೇ ಬಡವರ ಧ್ವನಿಯಾಗಿ ಹುಬ್ಬಳ್ಳಿಯ ಸೂಪರ್ ಮಾರ್ಕೆಟ್ ಜನತಾ ಬಜಾರದಲ್ಲಿ 18,80,00,000ದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕಟ್ಟಲಾದ ಕಟ್ಟಡದಲ್ಲಿ ಬಡ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಟ್ಟು ಮತ್ತು ವಿವಿಧ ಸೌಲಭ್ಯಗಳನ್ನು ಕೊಟ್ಟ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಆಗುವ ಒಂದು ನಿಟ್ಟಿನಲ್ಲಿ ನಾವು ಈಗ ಡಾಕ್ಟರ್ BR ಅಂಬೇಡ್ಕರ್ ಸ್ವಾಭಿಮಾನ ದಲಿತ ಸಂಘರ್ಷ ರಾಜ್ಯ ಸಮಿತಿ, ಡಾಕ್ಟರ್ ಜೈ ಭೀಮ್ ಅಂಬೇಡ್ಕರ್ ಬೀದಿ ಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಮಿತಿ ಹಾಗೂ ಕಟ್ಟ ವ್ಯಾಪಾರಸ್ಥರ ಸಮಿತಿ ಹಾಗೂ ಕಿರಾಣಿ ವ್ಯಾಪಾರಸ್ಥರ ಸಮಿತಿ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ಸೇವಾ ಸಂಘ ವಾಜಪೇಯಿ ನಗರ ವತಿಯಿಂದ ನಾವು ಸಚಿವ ಸಂಪುಟದಲ್ಲಿ ಅವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ನೀಡಲು ಒತ್ತಾಯಿಸ್ತೇವೆ. ಕಾರಣ ಏನೆಂದರೆ ಮುಂಬೈ ಕರ್ನಾಟಕ ಭಾಗದಲ್ಲಿ 32 ವರ್ಷಗಳ ಗತಿಸಿದರು ಶಿವಶಂಕರ್ ಅವರ ಕುಟುಂಬ ಹೊರತುಪಡಿಸಿ ಇಲ್ಲಿ ಸಚಿವ ಸಂಪುಟದಲ್ಲಿ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ನಾವು ನಮ್ಮ ಶಾಸಕರಿಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಸ್ಥಾನಮಾನ ನೀಡಲು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಕ್ತಾರರು ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು ಹಾಗೂ ವರಿಷ್ಠರಾದ ರಾಹುಲ್ ಗಾಂಧೀಜಿಯವರಿಗೂ ಹಾಗೂ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೂ ಹಾಗೂ ಕಾಂಗ್ರೆಸ್ ಪ್ರದೇಶದ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರಿಗೂ ನಾವು ಒತ್ತಾಯ ಮಾಡುವುದೇನೆಂದರೆ ಶಾಸಕ ಪ್ರಸಾದ್ ಅಬ್ಬಯ್ಯರವರಿಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನಮಾನ ನೀಡದೆ ಹೋದರೆ ಇದ್ದಲ್ಲಿ ನಮ್ಮ ಎಲ್ಲ ದಲಿತ ಸಂಘಟನೆಯ ಪರವಾಗಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಉಗ್ರ ಸ್ವರೂಪ ಹೋರಾಟ ಮಾಡಲು ಅವರಿಗೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. 3 ಬಾರಿ ಶಾಸಕ ಆದರೂ ಕೂಡ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಮೊದಲನೇ ಸ್ಥಾನದಲ್ಲಿ ಲಿಸ್ಟ್ ಬರಬೇಕು, ಯಾಕೆ ಬರಲಿಲ್ವಾ? ಮೊದಲನೇ ಸ್ಥಾನದಲ್ಲಿ ಅವರಿಗೆ ಸ್ಥಾನಮಾನ ಸಿಗಬೇಕಾದ್ರೆ ಅಲ್ಲಿ ಏನು ರಾಜಕೀಯ ಬೆಳವಣಿಗೆಯಲ್ಲಿ ಮಾನದಂಡಗಳು ಇರ್ತಾವೆ. ಮಾನದಂಡಗಳು ಯಾವುವು ಅಂದರೆ ಏನು ಜಾತಿ ವರ್ಗಕರಣ, ಏನು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇರ್ತಾವೆ. ನಾವು ಅವರಿಗೆ ಈಗ ಅವರು ನಮ್ಮ ದಲಿತ ನಾಯಕನಾದರೂ ಸಹ ನಾವು ಮೀಸಲಾತಿ ಕೋಟಾದೊಳಗೆ ನಾವು ಅವರಿಗೆ ಸಂಪುಟ ಸ್ಥಾನಮಾನ ಕೊಡಲು ಅಂತ ಕೇಳ್ತಾ ಇಲ್ಲ. ನಾವು ಸಾಮಾಜಿಕ ನ್ಯಾಯದಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಸ್ಥಾನಮಾನ ಕೊಡಲು ನಾವು ಅವರಿಗೆ ಕೇಳ್ತಾ ಇದ್ದೀವಿ. ಯಾಕಂದರೆ ನಾವು ಶಾಸಕರು ಏನು ಅಭಿವೃದ್ಧಿ ಮಾಡಿದಾರಂದ್ರೆ ಮಂಟೂರು ರಸ್ತೆಯಲ್ಲಿ ಬಡವರಿಗಾಗಿ ಸೋರನ್ನು ಕೊಟ್ಟ ಪುಣ್ಯಾತ್ಮರು, ಎಲ್ಲ ಜಾತಿ ಜನಾಂಗದವರಿಗೆ ಒಂದು ಸೋರು ಕೊಟ್ಟರವರು. ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಮಾಡಲಿಲ್ಲ. ಇಂಥ ಒಬ್ಬ ಅಭಿವೃದ್ಧಿ ಅಧಿಕಾರರಿಗೆ ಸಚಿವ ಸಂಪುಟ ಸ್ಥಾನಮಾನದಲ್ಲಿ ಸಿಗದಿದ್ದರೆ ಅದು ನಮ್ಮ ಸಮಾಜಕ್ಕೆ ಸರ್ಕಾರ ಅನ್ಯಾಯ ಮಾಡಿದಂತಾಗುತ್ತೆ. ಜಿಲ್ಲೆಯಲ್ಲಿ 3 ಜನ ಶಾಸಕರು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ, ಮತ್ತೆ ಯಾರಿಗೆ ಸಿಗುತ್ತೆ ಏನು? 3 ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಪೈಪೋಟಿಯಲ್ಲಿದ್ದರೂ ಅವರ ವ್ಯಕ್ತಿ ಮತ್ತು ವ್ಯಕ್ತಿತ್ವ, ಅವರ ಅಭಿವೃದ್ಧಿ ಕೆಲಸಗಳನ್ನು ಅನುಸರಿಸಿ ಸ್ಥಾನಮಾನ ಕೊಡುವ ಏನೋ ಒಂದು ಪಕ್ಷದ ವರಿಷ್ಠರು, ಹೈಕಮಾಂಡ್, ರಾಹುಲ್ ಗಾಂಧೀಜಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆಜಿ ಆಗಿರ್ಬೋದು, BK ಹರಿಪ್ರಸಾದ್ ಅವರಾಗಿರ್ಬೋದು. ಯಾಕಂದ್ರೆ ಏನೋ ಬರೀ ಇಲ್ಲಿ ಸ್ಥಾನಮಾನ ಪೈಪೋಟಿಗಿಂತಲೂ ವ್ಯಕ್ತಿಯ ಒಂದು ಅಭಿವೃದ್ಧಿಯನ್ನು ಮೌಲ್ಯಮಾಪನ ಮಾಡಿದರೆ ಅದರಲ್ಲಿ ಅರ್ಹತೆಯುಳ್ಳವರು ನಮ್ಮ ಶಾಸಕ ಪ್ರಸಾದ್ ಅಬ್ಬಯ್ಯನವರು. ಒಂದು ವೇಳೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂದರೆ ಯಾವ ಥರ ಹೋರಾಟ ಮಾಡ್ತೀರಿ? ಪ್ರಸಾದ್ ಅಬ್ಬಯ್ಯರವರಿಗೆ ಸಚಿವ ಸ್ಥಾನ ಸಿಗದೆ ಹೋದ ಇದ್ದಲ್ಲಿ ನಾವು ಎಲ್ಲ ದಲಿತ ಸಮುದಾಯ, ಸರ್ವಜಾತಿ ಜನಾಂಗದವರನ್ನು ಒಗ್ಗೂಡಿಸಿ ಚರ್ಚಿಸಿ ನಿಯೋಗವೊಂದನ್ನು ಬೆಂಗಳೂರಿಗೆ ಕರೆದೊಯ್ದು ಅಲ್ಲಿ ಮಾನ್ಯ
ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಉರುಳು ಸೇವೆ ಮಾಡುವುದರ ಒಂದು ಪ್ರತಿಭಟನೆಯ ಮೂಲಕ ಮನವಿ ಸಲ್ಲಿಸಿ ನಾವು ನಮ್ಮ ಶಾಸಕರಿಗೆ ಸ್ಥಾನಮಾನ, ಸಚಿವ ಸಂಪುಟದ ಸ್ಥಾನಮಾನ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ನಮ್ಮ ಮಾಧ್ಯಮ. ನಿಮ್ಮ ಸಮಾಜದ ವತಿಯಿಂದ CM ಡಿ.ಕೆ. ಶಿವಕುಮಾರ್ಗೆ ಏನಾರ ಭೇಟಿಯಾಗಿ ಏನು ಮನವಿ ಕೇಳ್ಕೊಂಡಿರಾ? ಈಗಾಗಲೇ ನಾವು ಡಾಕ್ಟರ್ B.R. ಅಂಬೇಡ್ಕರ್ ಸ್ವಾಭಿಮಾನ ದಲಿತ ಸಂಘರ್ಷ ಸಮಿತಿ, ಸೂಪರ್ ಮಾರ್ಕೆಟ್ ಎಲ್ಲ ತರಕಾರಿ ವ್ಯಾಪಾರಸ್ಥರ ವತಿಯಿಂದ ಹಾಗೂ ಡಾಕ್ಟರ್ ಜಯಭೀಮ್ ಅಂಬೇಡ್ಕರ್ ಅಭಿವೃದ್ಧಿ ಸಂಘ ತಾರ್ಯಾಳ್ ವಾಜಪೇಯಿ ನಗರ ವತಿಯಿಂದ ಹಾಗೂ ಕರ್ನಾಟಕ ಛಲವಾದಿ ಬಲಗೈ ಸಮುದಾಯಗಳ ಒಕ್ಕೂಟ ಹಾಗೂ ಧಾರವಾಡ ಜಿಲ್ಲಾ ಛಲವಾದಿ ಮಹಾಸಭಾ ವತಿಯಿಂದ ಹಾಗೂ ಎಲ್ಲ ವಿವಿಧ ದಲಿತ ಪರಗಳ ಸಂಘಟನೆ ವತಿಯಿಂದ ಈಗಾಗಲೇ ಮಾಧ್ಯಮ ಮಿತ್ರರಲ್ಲಿ ಎಷ್ಟೋ ಜನ ಸಮುದಾಯ, ಸಾವಿರಾರು ಜನಸಂಖ್ಯೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ತಹಸೀಲ್ದಾರರ ಮೂಲಕ, ಜಿಲ್ಲಾಡಳಿತದಿಂದ ಮೂಲಕ ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿ ಪತ್ರ ಸಲ್ಲಿಸಿದ್ದು ತಾವು ಸ್ಮರಿಸಬಹುದು. ತಮ್ಮ ಹೆಸರು ಸರ್? ನನ್ನ ಹೆಸರು ಚಂದ್ರಶೇಖರ್ ಬಿ. ಯಾತಗಿರಿ, ಡಾಕ್ಟರ್ B.R. ಅಂಬೇಡ್ಕರ್ ಸ್ವಾಭಿಮಾನ ದಲಿತ ಸಂಘರ್ಷ ರಾಜ್ಯ ಸಮಿತಿ ಅಧ್ಯಕ್ಷರು, ಸಾಮಾಜಿಕ ಹೋರಾಟಗಾರರು, ಡಾಕ್ಟರ್ ಜಯಭೀಮ್ ಅಂಬೇಡ್ಕರ್ ಬೀದಿ ಬೀದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಮತ್ತು ನಾನು ಎಲ್ಲ ಸರ್ವಜಾತಿ ಜನಾಂಗದ ಬಗ್ಗೆ ನ್ಯಾಯಯುತವಾಗಿ ಹೋರಾಡುವಂಥ ಹೋರಾಟಗಾರರು. ಓಕೆ ಸರ್, ಥ್ಯಾಂಕ್ ಯು.